ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಅಷ್ಟಮ ಶನಿಯ ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಶನಿಯ ಯಾವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಒಳ್ಳೆಯದು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಮೊದಲಿಗೆ ಈ ಅಷ್ಟಮ ಶನಿ ಅಂದರೆ ಏನು ಅಂತ? ಅಷ್ಟಮ ಶನಿ ಅಂತ ಹೇಳಿದರೆ ನಮ್ಮ ಜನ್ಮ ಉದಯ ಲಗ್ನದಿಂದ ಅಥವಾ ಚಂದ್ರ ರಾಶಿಯಿಂದ 8ನೇ ಮನೆಗೆ ಶನಿಯ ಸಂಚಾರ ಮಾಡುವಂಥ ಅವಧಿಯನ್ನು ಅಷ್ಟಮ ಶನಿ ಅಂತೇಳಿ ಹೇಳ್ತಾರೆ. ಇದು ಸರಿಸುಮಾರು 2.5 ವರ್ಷಗಳ ಕಾಲ ಇರುವಂತಹ ಕಾಲ. ಸಾಮಾನ್ಯವಾಗಿ ಕಷ್ಟದ ಸಮಯ ಅನ್ನುವಂಥದ್ದಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಈ ಸಮಯದಲ್ಲಿ ಏನೆಲ್ಲ ಆಗ್ತದೆ ಅಂತ ಕೇಳಿದರೆ, ಆರೋಗ್ಯ ಸ್ಥಿತಿ ಅನ್ನುವಂಥದ್ದು, ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿರುವಂಥದ್ದು. ಶನಿ ಈ ಸಮಯದಲ್ಲಿ ಆರೋಗ್ಯವನ್ನು, ವೃತ್ತಿಯನ್ನು, ಸಂಪತ್ತನ್ನು ಬಹಳಷ್ಟು ಸಮಸ್ಯೆಗಳನ್ನು ಕೊಡ್ತಾ ಹೋಗ್ತಾನೆ. ಯಾಕೆಂದರೆ ತನ್ನ 5ನೇ ಮನೆಯನ್ನು ನೋಡುವಂತಹ ಕಾರಣ ಈ ಎಲ್ಲ ದೋಷಗಳು ಅನ್ನುವಂಥದ್ದು ಉಂಟಾಗ್ತದೆ. ಹಾಗಾದರೆ ಅಷ್ಟಮ ಶನಿಯಲ್ಲಿ ಆಗುವಂತಹ ಪರಿಣಾಮಗಳು ಏನೇನು ಅನ್ನುವಂಥದ್ದು ಚಿಂತನೆ ಮಾಡೋದಾದರೆ, ಆರೋಗ್ಯದ ಸಮಸ್ಯೆಗಳು ಅನ್ನುವಂಥದ್ದು ಅತಿರೇಕಕ್ಕೆ ಹೋಗುವಂಥದ್ದು, ಅಥವಾ ಆರೋಗ್ಯ ದೃಷ್ಟಿಯಿಂದ ವೈದ್ಯಕೀಯ ಚಿಕಿತ್ಸೆಗಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡುವಂಥದ್ದು. ವೃತ್ತಿ ಜೀವನ ಅಂತ ಹೇಳಿದರೆ ವೃತ್ತಿ ಜೀವನದಲ್ಲಿ ಅಪವಾದಗಳು ಬರುವಂಥದ್ದು, ಅಥವಾ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ವಿಚಾರಗಳಲ್ಲಿ ಅಪವಾದಗಳು ಬಂದು, ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಅಪವಾದಗಳು ಬರುವಂಥದ್ದು, ಅಥವಾ ಅಪವಾದಗಳು ಬರುವಂತಹ ಕೆಲಸವನ್ನು ಮಾಡುವಂತೆ ನಿಮ್ಮಲ್ಲಿ ಪ್ರೇರೇಪಣೆ ಬರುವಂಥದ್ದು, ಇವೆಲ್ಲವೂ. ಅದೇ ರೀತಿಯಾಗಿ ಮದುವೆ ಆದಂಥವರಿಗೆ ಯಾವ ರೀತಿಯಾಗಿ ತೊಂದರೆಗಳನ್ನು ಕೊಡ್ತದೆ ಅಂತ ಹೇಳಿದರೆ, ಮದುವೆ ಆದಂಥ ಹೆಂಡತಿಯ ಅಥವಾ ಹೆಂಡತಿ ಆದರೆ ಗಂಡನಿಗೆ, ಗಂಡ ಆದರೆ ಹೆಂಡತಿಗೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳನ್ನು, ಅಥವಾ ಅವರ ಮಧ್ಯೆ ಬರುವಂತಹ ಭಿನ್ನಾಭಿಪ್ರಾಯಗಳು ಬರುವಂಥ ಕೆಲಸಗಳಾಗಿರಬಹುದು. ಇವೆಲ್ಲವನ್ನು ಈ ಶನೈಶ್ಚರನಾದವನು ಕೊಡ್ತಾ ಹೋಗ್ತಾನೆ. ಹಾಗಾದರೆ ಯಾವೆಲ್ಲ ರೋಗಗಳನ್ನು ಕೊಡ್ತಾನೆ ಶನೈಶ್ವರ ಅಷ್ಟಮ ಶನಿಯಲ್ಲಿ ಅನ್ನುವಂಥದ್ದು ನೋಡೋದಾದರೆ, ದೇಹಕ್ಷಯಂ, ವಿತ್ತ ವಿನಾಶ ಸೌಖ್ಯಂ, ದುಃಖಾರ್ಥನಾಶೋ, ಸುಖನಾಶ ಮೃತ್ಯೂನ್ ಅನ್ನುವಂಥ ವಿಷಯಗಳು. ಅದೇ ರೀತಿಯಾಗಿ ಹಾನಿಂಚ ಲಾಭಂಚ ಸುಭಗಂ ವ್ಯಂಚ ಕೊರ್ಯೋತ್ತಮ ಜನ್ಮ ಗ್ರಹತ್ಕ್ರಮೇಣ ಅನ್ನುವಂಥದ್ದು. ಹಾಗೆ ಶನೈಶ್ವರನು ಗೋಚರ ರಾಶಿಯಲ್ಲಿ ಕ್ರಮವಾಗಿ 1ನೇ ಮನೆಯಲ್ಲಿದ್ದಾಗ ರೋಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡುವಂಥದ್ದು. ಹಾಗೆ ಆ ರೋಗ ಅನ್ನುವಂಥದ್ದನ್ನು, ಸಮಸ್ಯೆ ಅಂದರೆ ಪಾಪಕರ್ಮಗಳು ಅನ್ನುವಂಥದ್ದು ಹೆಚ್ಚಾಗಿ ಮಾಡಿದ್ದೇ ಹೌದು ಅಂತಾಯಿತು ಅಂತಾದರೆ ಮರಣ ಸೂಚಕಗಳನ್ನು ಕೊಡುವಂಥದ್ದು. ಅಂತ ಹೇಳಿದರೆ ಆ ವ್ಯಕ್ತಿ ಮರಣವನ್ನು ಹೊಂದುವಂತಹ ಅತ್ಯದ್ಭುತವಾಗಿರುವಂತಹ ರೋಗಗಳು ಬರುವಂತೆ ಅವರಿಗೆ ಭಾಸವಾಗುವಂಥದ್ದು, ಅಥವಾ ಮುಂದೆ ಮರಣ ಬರುವಂತಹ ರೋಗಗಳು ಇವನಿಗೆ ಬರ್ತದೆ ಅನ್ನುವಂಥ ಸೂಚನೆಗಳನ್ನು ಕೊಡುವಂಥದ್ದು. ಅತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಮರಣವೂ ಸಂಭವಿಸಬಹುದಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಕೊಡಬಹುದು. ಹಾಗೆ ಇನ್ನೊಂದೇನು ಅಂತ ಕೇಳಿದರೆ, ವಿತ್ತಂ ವಿನಾಶ ಸೌಖ್ಯ ಅಂತ ಹೇಳಿದರೆ, ವಿತ್ತ ಅಂತ ಹೇಳಿದರೆ ಧನನಾಶ ಅಂತ ಹೇಳಿದರೆ ನಮ್ಮ ಹತ್ರ ಇರುವಂಥ ಹಣವನ್ನು ಪೋಲು ಖರ್ಚು ಮಾಡುವಂಥದ್ದು. ಅಂತ ಹೇಳಿದರೆ, ಇವಾಗ ನಮಗೆ ಯಾವುದೋ ಒಂದು ಕಾರ್ ಇರ್ತದೆ ನಮ್ಮ ಹತ್ರ, ನಾವಿರುವಂಥ ಒಬ್ಬ ವ್ಯಕ್ತಿಗೆ ನಂಗೆ 1 ಕಾರ್ ಆಯಿತು ಅಂತಾದರೆ ಮತ್ತು 2 ಕಾರ್ಗಳನ್ನು ತಗೊಳ್ಳುವಂಥದ್ದು. ಅಂತ ಹೇಳಿದರೆ ಬೇಡದಲ್ಲೇ ಇರುವಂಥ ಖರ್ಚನ್ನು ಮಾಡುವಂಥ ಯೋಗಯೋಗ್ಯತೆಗಳನ್ನು ಕೊಡುವಂಥದ್ದು. ಸಂತಾನ ಹಾನಿ ಮಾಡುವಂಥವರು, ನೂತನವಾಗಿ ಮದುವೆ ಆದಂಥವರಿಗೆ ಸಂತಾನದಲ್ಲಿ ಪ್ರತಿಬಂಧಕ ದೋಷಾದಿಗಳನ್ನು ಕೊಟ್ಟು ಹೊಟ್ಟೆಯಲ್ಲಿಯೇ ಮಗು ಹೋಗುವಂಥ ಚಿಂತನೆಗಳನ್ನು ಮಾಡುವಂಥದ್ದು, ಅಥವಾ ಗರ್ಭಪಾತಾದಿಗಳ ಆಗುವಂಥ ಯೋಗಗಳು ಬರುವಂಥದ್ದು, ಗರ್ಭದಲ್ಲೇ ಮಗು ಮರಣ ಹೊಂದುವಂಥದ್ದು, ಅಥವಾ ಉದ್ದೇಶಪೂರ್ವಕವಾಗಿ ಗರ್ಭನಾಶವನ್ನು ಮಾಡುವಂಥ ಮನಸ್ಥಿತಿ ಬರುವಂಥದ್ದು. ಇನ್ನು 3ನೇ ಸ್ಥಾನದಲ್ಲಿತ್ತು ಅಂತಾದರೆ ಒಂದು ಸ್ಥಾನ ಪ್ರಾಪ್ತಿ ಆಗುವಂಥದ್ದು. ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಏನು ಅಂತ ಕೇಳಿದರೆ, ಅಷ್ಟಮ ಶನಿ ಅಂತ ಹೇಳಿದರೆ ಎಲ್ಲ ತೊಳೆದು ಬಿಸಾಡ್ತಾರೆ ಅಂತ ಹೇಳಿ. ಆದರೆ ಈ ಶನಿಯ ಈ ಕೆಲವೊಂದು ಭಾವಗಳಲ್ಲಿ ದುಃಖಾರ್ಥನಾಶೋ ಅನ್ನುವಂಥ ವಿಚಾರಗಳನ್ನು ನಾವು ತೆಗೆದುಕೊಳ್ಳುವಾಗ ದುಃಖಕ್ಕೆ ಮೂಲ ಕಾರಣವಾಗಿರುವಂಥದ್ದನ್ನು ನಾಶ ಮಾಡುವಂಥದ್ದ ಯೋಗಗಳನ್ನು ಸಮೇತ ಶನೈಶ್ಚರನಾದವನು ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಪತ್ನಿ ಮತ್ತು ಬಂಧು ಬಾಂಧವರು ಮತ್ತು ಧನನಾಶಗಳು ಅಂತ ಹೇಳಿದರೆ ಅಕಾಲಿಕವಾಗಿರ್ತಕ್ಕಂತಹ ಅತಿಥಿಗಳು ಮನೆಗೆ ಬರುವಂಥದ್ದು. ಆ ಅತಿಥಿಗಳ ವಿಚಾರಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮಾಡುವಂಥ ಕೆಲಸದಲ್ಲಿ ತೊಂದರೆಗಳಾಗುವಂಥದ್ದು, ಅದರಿಂದ ಅಪವಾದಗಳು ಬರುವಂಥದ್ದು, ಇವೆಲ್ಲವನ್ನು ಸಮೇತ ಅಷ್ಟಮ ಶನಿಯಾದವನು ಕೊಡ್ತಾ ಹೋಗ್ತಾನೆ. ಇನ್ನು ಕೆಲವರಿಗೆ ಶ್ರೇಷ್ಠವಾಗಿರ್ತಕ್ಕಂತಹ
ಉನ್ನತ ಮಟ್ಟದ ಔಚಿತ್ಯವನ್ನು ಹಾಗೆ ಸ್ಥಾನವನ್ನು ಕೊಡುವಂಥ ಯೋಗಗಳು ಈ ಶನೈಶ್ವರನಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಅನಿಷ್ಟ ಸ್ಥಾನದಲ್ಲಿ ಇವನು ಶುಭ ಸ್ಥಾನದಲ್ಲಿದ್ದ ಅಂತಾದರೆ ಇರುವಂಥ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದಾಗಿರಬಹುದು, ಅಥವಾ ಎಷ್ಟೋ ವರ್ಷಗಳಿಂದ ಹಣವನ್ನು ಯಾರಿಗೋ ಕೊಟ್ಟುಬಿಟ್ಟಿರ್ತಾರೆ, ಆ ಹಣ ಅನ್ನುವಂಥದ್ದು ಬರುವಂಥದ್ದು ಆಗಬಹುದು, ಅಥವಾ ಈ ಆಸ್ತಿ ವಿಚಾರಗಳಲ್ಲಿ ಆಗಂತುಕವಾಗಿ ಅಧಿಕವಾಗಿರ್ತಕ್ಕಂಥ ಲಾಭಗಳಾಗುವಂಥದ್ದು. ಅಂತ ಹೇಳಿದರೆ ಆಸ್ತಿ ವಿಚಾರದಲ್ಲಿ ಸುಮಾರಷ್ಟು ವರ್ಷಗಳಿಂದ ಜಗಳ ನಡೀತಿತ್ತು ಅಂತಾದರೆ ಈ ಅಷ್ಟಮ ಶನಿ ಅನ್ನುವಂಥ ಸಂದರ್ಭಗಳಲ್ಲಿ ಆ ವಾದ ವಿವಾದಗಳು, ಕ್ರಯ ವಿಕ್ರಯಾದಿಗಳು ನಡೆಯುವಂಥ ಸಂದರ್ಭಗಳಲ್ಲಿ ಅದು ಪೂರ್ಣವಾಗಿ ವಿಲೇವಾರಿಯಾಗಿ ಅದರಿಂದ ಲಾಭ ಅನ್ನುವಂಥದ್ದು ಆಗುವಂಥದ್ದು ಆಗಬಹುದು. ಅಲ್ಲಿಗೆ ಇವೆಲ್ಲ ದುಷ್ಕೃತಗಳು ಸುಕೃತಗಳನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ಕೇವಲ ಅಷ್ಟಮ ಶನಿ ಅನ್ನುವಂಥವನ್ನು ತೊಂದರೆ ಕೊಡುವಂಥದ್ದು ಯಾವುದಕ್ಕೆ? ಒಂದು ಆರೋಗ್ಯಕ್ಕೆ ಮತ್ತು ಇನ್ನೊಂದು ವೃತ್ತಿ ಜೀವನಕ್ಕೆ. ಅದನ್ನು ಬಿಟ್ಟು ಬೇರೆ ಎಲ್ಲ ಅನುಕೂಲಗಳನ್ನೇ ಮಾಡಿಕೊಡ್ತಾನೆ. ಏನಾದರೂ ನೀವು ಒಳ್ಳೆ ಧರ್ಮಕರ್ಮ ಕೆಲಸಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಅವನು ಖಂಡಿತವಾಗಿಯೂ ಧರ್ಮಕರ್ಮಗಳ ವಿಚಾರಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಅನುಕೂಲಗಳನ್ನು ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಈ ಶನೈಶ್ವರನ ಕೋಪದಿಂದ ಅಥವಾ ಶನೈಶ್ವರನ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಆಗಬೇಕು ಅನ್ನುವಂಥದ್ದಿದ್ರೆ, ಅಥವಾ ಅಷ್ಟಮ ಶನಿ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಏನಾದರೂ ನಮಗೆ ಅನಾನುಕೂಲಗಳಾಗಬಾರ್ದು, ಆ ದೋಷಗಳು ನಮಗೆ ತಟ್ಟಬಾರ್ದು ಅಂತಾದರೆ ನಾವು ಏನನ್ನು ಮಾಡಬೇಕು ಅಂತ ಹೇಳಿದರೆ, ನೀವು ಮಾಡಿದಂತಹ ತಪ್ಪಿಗೆ ನೀವೇ ಪ್ರಾಯಶ್ಚಿತವನ್ನು ಮಾಡಿಕೊಳ್ಳುವಂಥದ್ದು. ಶಾಸ್ತ್ರಗಳಲ್ಲಿ ಮಾಡಿದಂತಹ ತಪ್ಪಿಗೆ ಏನು ಪ್ರಾಯಶ್ಚಿತಗಳನ್ನು ಹೇಳಿದ್ದಾರೆಯೋ ಆ ಪ್ರಾಯಶ್ಚಿತಗಳನ್ನು ನೀವೇ ಮಾಡಿಬಿಡೋದು. ದೇವತಾ ಅವಹೇಳನಾದಿಗಳನ್ನು ಮಾಡಿರ್ತೇವೆ, ಆ ದೇವತಾ ಅವಹೇಳನಗಳ ಮಾಡಿದಂಥದ್ದೇನಾಗ್ತದೆ ಅಂತ ಕೇಳಿದರೆ ಕೆಲವೊಂದು ತಪ್ಪುಗಳಾಗಿರುವಂಥದ್ದು ಹೌದು, ಆದರೆ ಆ ದೇವರನ್ನು ಸ್ತುತಿಸುವಂಥ ಕೆಲಸವನ್ನು ಮಾಡಬೇಕು. ತದನಂತರದಲ್ಲಿ ಈ ವ್ಯಾಪಾರಗಳ ಸಂಬಂಧಿತವಾಗಿಯೋ ಕಳ್ಳತನಾದಿಗಳನ್ನು ಕೆಲವರು ಮಾಡಿರ್ತಾರೆ. ಆ ಕಳ್ಳತನದ ವಿಚಾರಗಳಲ್ಲಿ ಅದಕ್ಕೆ ಮೌಲ್ಯಯುತವಾಗಿರುವಂಥದ್ದು, ಕಳ್ಳತನ ನಾನೇ ಮಾಡಿದ್ದು ಅಂತೇಳಿ ಒಪ್ಕೊಳ್ಳುವಂಥದ್ದು, ಇವೆಲ್ಲ ಏನಾಗ್ತದೆ ಅಂತ ಕೇಳಿದರೆ ನಾವಾಗಿಯೇ ಪ್ರಾಯಶ್ಚಿತವನ್ನು ಅನುಭವಿಸೋದ್ರಿಂದ ಈ ಶನೈಶ್ವರನ್ನು ಕೊಡುವಂತಹ ಏನು ಪೆಟ್ಟು ಅನ್ನುವಂಥದ್ದಿದೆ ಅದರ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತಾ ಬರ್ತದೆ. ಈ ಅಷ್ಟಮ ಶನಿಯ ವಿಚಾರಗಳು ಏನು ಅಂತ ಕೇಳಿದರೆ ಅವನು ಕೊಡುವವನು ಹೌದು, ತೆಗೆದುಕೊಳ್ಳುವವನು ಅವನು. ಈ ಶನೈಶ್ವರನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡ್ಬೋದು. ಶನೈಶ್ವರ ಗ್ರಹಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ಅನ್ನುವಂತಹ ವಾಕ್ಯ ಅಂತ ಹೇಳಿದರೆ, ಶನಿಯ ದೇಹದ ರಚನೆ ಹೇಗಿದೆ ಅಂತ ಕೇಳಿದರೆ ನೀಲಮಾಲ್ಯಾಂಬರಧರಂ, ಅವನು ಅಂದರೆ ನೀಲಿ ಆಗಿರ್ತಕ್ಕಂಥ ಪದರ ಉಳ್ಳಂಥವನು, ವರ್ಣ ನೀಲಿ ಆಗಿರುವಂಥವನಂತೆ. ಅದೇ ರೀತಿಯಾಗಿ ಕಪ್ಪು ಶನಿ ಅನ್ನುವಂಥದ್ದು ಒಂದಿದೆ. ಆ ಕಪ್ಪು ಶನಿ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನು ದಂಡನಾಯಕನೇ. ಬಂದಂಥವರಿಗೆ ಮಾಡಿದಂಥ ಪಾಪಕರ್ಮಗಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಆಯಾ ವಯಸ್ಸಿನ ಜನತೆಗೆ ಕೊಡುವಂಥವನೇ ಈ ಕಪ್ಪು ಶನಿ ಅನ್ನುವಂಥದ್ದು. ಅಂತ ಹೇಳಿದರೆ ಅವನ ಎರಡು ರೂಪಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇನ್ನು ನೀಲ ಶನಿ ಅಂತ ಹೇಳಿದರೆ ಅವನು ತುಂಬ ಶಾಂತ ಸ್ವರೂಪದವನು, ಅನುಗ್ರಹಕಾರಕನಾಗಿರುವವನು. ಶನೈಶ್ವರ ಯಾಕೆ ದುಷ್ಟಗ್ರಹ ಅಥವಾ ಶನೈಶ್ವರನನ್ನು ಕಂಡು ಯಾಕೆ ಎಲ್ಲರೂ ಹೆದರ್ತಾರೆ ಅಂತ ಕೇಳಿದರೆ ಅವನ ಚಲನೆ ಅನ್ನುವಂಥದ್ದು ಹೇಗಿದೆ ಅಂತ ಕೇಳಿದರೆ ನಿಧಾನಗತಿಯಲ್ಲಿರುವಂಥದ್ದು. ಹಾಗಾಗಿಯೇ ಶನಿಯ ಚಿಂತನೆಗಳು ಬಂತು ಅಂತಾದರೆ ಏನು ಮಾಡಬೇಕು ಅಂದರೆ 2.5 ವರ್ಷಗಳ ಕಾಲ ಅದನ್ನು ನಾವು ತಡೆದು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಈಗ ಕೆಲವೊಂದೆಲ್ಲ ಏನಾಗ್ತದೆ ಅಂತ ಕೇಳಿದರೆ ಉದ್ಯೋಗವನ್ನು ಪ್ರಾರಂಭ ಮಾಡಿಬಿಟ್ಟಿರ್ತಾರೆ, ಅಷ್ಟೊತ್ತಿಗೆ ಅವರಿಗೆ ಅಷ್ಟಮ ಶನಿ ಅನ್ನುವಂಥದ್ದು ಶುರುವಾಗಿರ್ತದೆ, ವ್ಯಾಪಾರದಲ್ಲಿ ಅತಿಯಾಗಿರ್ತಕ್ಕಂಥ ಲಾಸ್ಗಳನ್ನು ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಶನಿ ಕವಚಗಳನ್ನು ಓದುವಂಥದ್ದು, ಅಥವಾ ಆ ಶನೈಶ್ವರನನ್ನು ಕುರಿತು ತೃಪ್ತಿಪಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು, ಅಥವಾ ಶನೈಶ್ವರನನ್ನು ಪ್ರೀತಿಗೊಳಿಸುವಂತಹ ಈ ನೈವೇದ್ಯಾದಿಗಳನ್ನು ಅವನಿಗೆ ಸಮರ್ಪಣೆ ಮಾಡುವಂಥದ್ದು, ಪ್ರಾಯಶ್ಚಿತ ರೂಪದಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವಂಥದ್ದು, ಶನೈಶ್ವರನನ್ನು ಸ್ತುತಿಸುವಂಥದ್ದು, ಅವರ ಅಂಗದೇವತೆ ಅಸ್ತ್ರದೇವತೆಗಳನ್ನು ಸ್ತುತಿಸುವಂಥದ್ದು. ಈ ಎಲ್ಲ ಕರ್ಮಾಂಗಗಳು ಏನಾಗ್ತದೆ ಅಂತ ಕೇಳಿದರೆ ಅಷ್ಟಮ ಶನಿಗೆ ಸಂಬಂಧಿತವಾಗಿ ಅಥವಾ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಎಷ್ಟು ದೋಷಗಳನ್ನು ನಾವು ಪರಿಮಾರ್ಜನೆ ಮಾಡಿಕೊಳ್ತೇವೆ ಅಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಈಗ ಶನೈಶ್ವರನಿಂದ ಬಂಧನ ಯೋಗಗಳು ಅಂತೇಳಿ ಹೇಳ್ತಾರೆ. ಆ ಬಂಧನ ಯೋಗಗಳು ಅಂತ ಹೇಳಿದರೆ ಅದು ದೀರ್ಘಕಾಲದ ಬಂಧನ ಯೋಗವು ಬರ್ಬೋದು, ಇಲ್ಲ ಅಂತ ಹೇಳಿದರೆ ಅಲ್ಪಕಾಲದ ಬಂಧನ ಯೋಗಗಳು ಬರ್ಬೋದು. ಅದು ಯಾಕಾಗಿ ಬರ್ತದೆ ಅಂತ ಕೇಳಿದರೆ, ಬಂಧನ ಅಂತ ಹೇಳಿದರೆ ಸುಮ್ಮನೆ ನಮ್ಮನ್ನು ಈಗ ನಾನು ಇಲ್ಲಿ ಕೂತಿದ್ದೇನೆ ನೀವು ಇಲ್ಲಿ ಕೂತಿದ್ದೀರಿ ಅಂತೇಳಿ ತೊಗೊಂಡೋಗಿ ಒಳಗೆ ಹಾಕೋದಿಲ್ಲ. ನೀವು ಅಪರಾಧಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಖಂಡಿತವಾಗ್ಲೂ ಬಂಧನ ಯೋಗ ಅನ್ನುವಂಥದ್ದು ಬರ್ತದೆ. ಅದು ಯಾವಾಗ ಬರ್ತದೆ ಅಂತ ಕೇಳಿದರೆ ನೀವು ಎಷ್ಟೋ ವರ್ಷಗಳ ಕಾಲ ಆಗಿ ತಪ್ಪು ಮಾಡಿ ಸುಮಾರು ವರ್ಷಗಳ ಕಾಲ ಆಗಿದ್ದರೂ ಆ ಶನಿಯ ಗೋಚರ ಫಲ ಅನ್ನುವಂಥದ್ದು, ಈ ಅಷ್ಟಮ ಶನಿ ಅನ್ನುವಂಥದ್ದು, ಈ ಅಷ್ಟಮ ಶನಿ
ಚಂದ್ರನಿಂದ ಅಷ್ಟಮದಲ್ಲಿರುವಂಥದ್ದು, ಪಂಚಮ ಶನಿ ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಭೇದಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ನಮ್ಮ ರಾಶಿಗೆ ಬಂತು ಅಂತಾದರೆ ಆ ಸಂದರ್ಭದಲ್ಲಿ ಹಿಂದೆ ಮಾಡಿದಂಥ ಎಲ್ಲ ಪಾಪಕರ್ಮಗಳಿಗೂ ಸಮೇತ ಶನೈಶ್ವರನು ಏನು ಮಾಡ್ತಾನೆ, ಪೆಟ್ಟನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕಾಗಿಯೇ ಹೇಳುವಂಥದ್ದು, ನಾವೆಲ್ಲ ಸನಾತನ ಹಿಂದೂ ಧರ್ಮ ಹೇಳುವಂಥದ್ದೇ ಒಂದು, ಏನು ನೀವು ಹೊಡಿರಿ ಬಡಿರಿ ಕೊಲ್ಲಿ ಅಂತ ಹೇಳುವುದಿಲ್ಲ. ನಮ್ಮ ಧರ್ಮ ಹೇಳುವಂಥದ್ದೇ ಧರ್ಮ ಮಾರ್ಗದಲ್ಲಿ ರೀ, ಯಾರಿಗೆ ಹಸಿವುಂಟೋ ಅವರಿಗೆ ಹಸಿವಿನ ಅನ್ನವನ್ನು ಕೊಡುವಂಥ ಕೆಲಸ ಮಾಡಿ, ಯಾರಿಗೆ ಯಾವ ವಸ್ತು ಅಪೇಕ್ಷೆ ಉಂಟೋ ಅದನ್ನು ನೀವೇ ತಿಳಿದು ಕೊಡಬೇಕಂತೆ, ಆಗ ಅದು ತುಂಬ ಫಲ ಕೊಡ್ತದಂತೆ. ಇದು ನಮ್ಮ ಸನಾತನ ಹಿಂದೂ ಧರ್ಮ ಅನ್ನುವಂಥದ್ದು. ಹಾಗಾಗಿ ಧರ್ಮ ಮಾರ್ಗವಾಗಿ ನಾವು ಯಾವಾಗ ನಡೆಯುವಂಥದ್ದು ಬಿಡ್ತೇವೆ, ಅದರಲ್ಲೂ ಈ ಭಾರತ ದೇಶದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ದೇವತಾನುಗ್ರಹಕ್ಕಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಹಲವಾರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ, ಈ ಒಂದು ಭಾರತ ದೇಶ ಅನ್ನುವಂಥದ್ದೇನು ಅಂತ ಕೇಳಿದರೆ ಹಿಂದೂ ದೇಶ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಆಚರಣೆ ನಡೆಯುವಷ್ಟು ಬೇರೆ ಎಲ್ಲೂ ನಡೆಯೋದಿಲ್ಲ. ಹಾಗಾಗಿ ಈ ಒಂದು ಭಾರತ ದೇಶದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಖುಷಿಯಿಂದ ಇರಬೇಕಂತಾದರೆ ಆ ಒಂದು ಕ್ಷೇತ್ರದಲ್ಲಿ ಯಾವ ಆಚರಣೆಗಳು ನಡೀತಾ ಇದೆಯೋ ಅದಕ್ಕೆ ಬದ್ಧರಾಗಿರಬೇಕು. ಈಗ ನನ್ನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೋ ಒಂದು ದುಬೈನಲ್ಲಿ ಹೋದ್ವಿ ಅಂತ ಆದರೆ ಅಲ್ಲಿ ಕೆಲವೊಂದು ಅಪರಾಧಗಳಿಗೆ ಅವರನ್ನು ಕಟ್ ಮಾಡಿ ಹಾಕ್ತಾರಂತೆ, ತಲೆಯನ್ನು ಕಟ್ ಮಾಡುವಂಥದ್ದು ಇದೆಯಂತೆ, ಕಳ್ತನ ಮಾಡಿದವ್ರ ಕೈ ಕಟ್ ಮಾಡುವಂಥದ್ದು ಇದೆಯಂತೆ. ಇವೆಲ್ಲ ಆ ದೇಶದ ಕಾನೂನು ಅನ್ನುವಂಥದ್ದು. ಅದರ ವಿರುದ್ಧವಾಗಿ ನಡ್ಕೊಂಡ್ರೆ ಅವರೇ ಶಿಕ್ಷೆ ಕೊಡ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಏನು ಅಂತ ಕೇಳಿದರೆ ನಮಗೆ ಅಷ್ಟು ಘೋರ ರೂಪವಾಗಿರ್ತಕ್ಕಂಥ ಶಿಕ್ಷೆಗಳು ಇಲ್ಲ ಅಂತ ಹೇಳಿದ್ರು ಭಗವಂತನೇ ಇಲ್ಲಿ ಕೊಡುವಂಥ ಕೆಲಸಗಳಾಗ್ತದೆ. ಯಾರು ಅಧರ್ಮಗಳನ್ನು ಮಾಡ್ತಾರೆ ಈ ಮಣ್ಣು ಜಾಸ್ತಿ ದಿನ ಅವ್ರನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಶನೈಶ್ವರನೂ ಅಷ್ಟೇ, ಎಂಥ ದೊಡ್ಡ ವ್ಯಕ್ತಿ ಆಗಲಿ ಅವನು ಸುತ್ತ ಬೇಕಾದರೆ ಒಂದು 50 ಜನ ಗನ್ಮ್ಯಾನ್ ಇರಲಿ, ಅವನಿಗೆ ಮರಣ ಸೂಚಕಗಳು ಅನ್ನುವಂಥದ್ದು ಬಂದರೆ, ಸುಮಾರಷ್ಟು ಜನ ನಟರಿಗೆ ಇವತ್ತು ಮರಣದ ಮೇಲೆ ಬಹಳಷ್ಟು ಭಯಗಳಿದೆ. ಯಾಕಾಗಿ ಭಯ ಬಂತು ಅಂತ ಕೇಳಿದರೆ ಅವ್ರು ಮಾಡಿದಂಥ ಪಾಪಕರ್ಮಗಳಿಗೆ, ಅವ್ರ ನಮ್ಮ ಪೂರ್ವಾಪರಗಳನ್ನು ವಿಮರ್ಶೆ ಮಾಡಿದರೆ ಯಾರಿಗೆ ಜೀವ ಭಯ ಅನ್ನುವಂಥದ್ದು ಇದೆಯೋ ಆ ಜೀವ ಭಯ ಅನ್ನುವಂಥದ್ದೆಲ್ಲ ಬದಲಾವಣೆ, ಅವರಿಗೆ ಜೀವ ಭಯಗಳು ಬರ್ತಾ ಹೋಗ್ತದೆ. ಈಗ ನೋಡಿ, ಈಗ ಶನೈಶ್ವರ ಅನ್ನುವಂಥವನು ಮೊನ್ನೆ ರಾತ್ರಿಯಿಂದ ಶನಿ ಬದಲಾವಣೆ ಆಗಿದೆ. ಈ ಶನಿ ಬದಲಾವಣೆ ಆದಂಥ ಕಾಲದಿಂದ ಏನಾಗ್ತದೆ, ಕೆಲವರಿಗೆಲ್ಲ ರಿಲೀಫ್ ಸಿಗ್ತದೆ. ದೀರ್ಘ ಬಂಧನ ಯೋಗದಲ್ಲಿ ಇದ್ದವರಿಗೆ ಕೆಲವೊಂದು ಪ್ರಯತ್ನಗಳನ್ನು ಮಾಡಿದರೆ ಅಥವಾ ಶನಿಯನ್ನು ತೃಪ್ತಿಗೊಳಿಸುವಂಥ ಕೆಲಸವನ್ನು ಮಾಡಿದರೆ ಈ ಸಂದರ್ಭಗಳಲ್ಲಿ ಕಾರಾಗೃಹ ಬಂಧನ ಯೋಗಗಳಿಂದ ನಿವೃತ್ತಿ ಆಗುವಂಥದ್ದು, ಅಥವಾ ಎಷ್ಟೋ ಜನ ಮರಣ ಸೂಚಕವಾಗಿರ್ತಕ್ಕಂತಹ ರೋಗಗಳಿಂದ ಭಯಪಡ್ತಿದ್ರು ಅಂತಾದರೆ ಆ ರೋಗದಿಂದ ಮುಕ್ತಿ ಸಿಗುವಂಥ ಕೆಲಸಗಳಾಗಬಹುದು. ಅಥವಾ ಬಂಧನ ಯೋಗಗಳು ಅನ್ನುವಂಥದ್ದು ಅಪವಾದಗಳು ಅನ್ನುವಂಥದ್ದು ಬಂದು ಆ ಅಪವಾದಗಳಿಂದ ಅವರು ಶಿಕ್ಷೆ ಅನುಭವಿಸಿದ್ದೇ ಹೌದು ಅಂತಾದರೆ ಈ ಶನಿಯ ಬದಲಾವಣೆ ಆಗಿದ್ದು. ಈಗ ಮೊನ್ನೆ ಶನಿ ಬದಲಾವಣೆ ಆಯಿತು. ಆ ಶನಿ ಬದಲಾವಣೆ ಆದ ನಂತರದಲ್ಲಿ ಅವ್ರಿಗೆ ರಿಲೀಫ್ ಸಿಗುವಂಥ ಎಲ್ಲ ಲಕ್ಷಣಗಳು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅಂತ ಹೇಳಿದರೆ ಇನ್ನು ಅವ್ರು ಹೊರಗಡೆ ಬರುವಂಥ ಲಕ್ಷಣಗಳು ಇದೆಯೋ ಅಥವಾ ಇಲ್ಲವೋ, ಅಥವಾ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವಿಷಯಗಳು ನಮ್ಮ ಸುತ್ತ ನಡೀತಾ ಇರ್ತದೆ. ಅದನ್ನು ನಾವು ಒಂದು ಸ್ವಲ್ಪ ಗಮನಿಸಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ ಆ ಶನಿಯ ಬದಲಾವಣೆ ಆಯಿತು ಅಂತಾದರೆ ಶನಿ ಬದಲಾವಣೆ ಆಗಿಬಿಡು ಇನ್ನೊಂದು ವಾರ ಬಿಟ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ಶನಿ ಬದಲಾವಣೆ ಆಗೋದಿಲ್ಲ. ಅವತ್ತಿನಿಂದಲೇ ಅವನು ಕೆಲಸವನ್ನು ಶುರು ಮಾಡಿಬಿಡ್ತಾನೆ. ಹಾಗಾಗಿ ಶನಿ ಅನ್ನುವಂಥವನು ಈಗ 2.5 ವರ್ಷದ ನಂತರ ಅವನು ಮೊನ್ನೆ ಬದಲಾವಣೆ ಆಗಿರುವಂಥದ್ದು. ಅವನು ಮುಂಚೆ ವಕ್ರಕ್ಕೆ ಹೋಗಿರುವಂಥದ್ದು, ಆಮೇಲೆ ಮತ್ತೆ ಸ್ವಸ್ಥಾನಕ್ಕೆ ಬಂದಿರುವಂಥದ್ದು, ಇವೆಲ್ಲ ಕೆಲವೆಲ್ಲ ಇದೆ. ಅವೆಲ್ಲ ಏನು ಮಾಡ್ತದೆ ಅಂತ ಕೇಳಿದರೆ ಧರ್ಮಾಚರಣೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಅಥವಾ ಧರ್ಮವನ್ನು ಪ್ರಚಾರ ಮಾಡುವಂಥದ್ದು. ಈಗ ಸದ್ಯದರಲ್ಲಿ ಒಂದು ದೇಶದ ಮುಖ್ಯಸ್ಥರೊಬ್ಬರು ನಮ್ಮ ದೇಶಕ್ಕೆ ಬಂದರು. ಆಗ ನಮ್ಮ ದೇಶದ ಮುಖ್ಯಸ್ಥರು ಏನು ಕೊಟ್ಟಿದ್ದು, ಅವರಿಗೆ ಭಗವದ್ಗೀತೆಯನ್ನು ಕೊಟ್ಟರು. ಯಾಕಾಗಿ ಅಂತ ಕೇಳಿದ್ರೆ ಧರ್ಮ ಪ್ರಚಾರ. ಶನಿ ಯಾವ ಗ್ರಹ? ಧರ್ಮಗ್ರಹ. ಆ ಧರ್ಮ ಪ್ರಚಾರ ಆಗುವಂಥ ಕೆಲಸ ಆಗಲೇಬೇಕು, ತಕ್ಷಣದಲ್ಲಿ ಅಲ್ಲಿ ಆಯಿತು. ಇದಕ್ಕೆ ಹೋಲಿಕೆ ಕಲ್ಪಿಸುವಂಥದ್ದಲ್ಲ. ಈ ಬದಲಾವಣೆ ಆಗ್ತಿದ್ದ ಹಾಗೆ ಆ ಎಲ್ಲ ಸೂಚನೆಗಳು ಅನ್ನುವಂಥದ್ದು ನಮ್ಮ ಕಣ್ಣೆದುರುಗಡೆ ಗೊತ್ತಾಗ್ತಾ ಹೋಗ್ತದೆ. ಅದನ್ನು ನಾವು ಅಬ್ಸರ್ವ್ ಮಾಡಬೇಕಷ್ಟೇ. ಅದನ್ನು ಅವಲೋಕನ ಮಾಡಿದರೆ ನಮಗೆ ಅಧ್ಯಯನಕ್ಕೆ ಸಹಾಯ ಆಗ್ತದೆ. ಹಾಗೆ ಈ ಶನೈಶ್ವರನು ಇನ್ನು ನೆಕ್ಸ್ಟ್ ಏನೆಲ್ಲ ಆಗಬಹುದು ಅಂತ ಕೇಳಿದರೆ, ಈ ಶನೈಶ್ವರನ ಬದಲಾವಣೆಯಿಂದ ಯುದ್ಧ ಭೀತಿಗಳು ಬರುವಂಥದ್ದಾಗ್ಬೋದು, ಪುನಃ ಯುದ್ಧಗಳು ಆಗುವಂಥ ಲಕ್ಷಣಗಳಾಗ್ಬೋದು, ಅಥವಾ ಈ ಉನ್ನತ ಮಟ್ಟದ ಒಂದು ದೇಶದ ವಿಚಾರಗಳಲ್ಲಿ ಉನ್ನತ ಮಟ್ಟದ ಡಿಸಿಷನ್ ತಗೊಳ್ಳುವಂಥದ್ದಾಗಿರಬಹುದು. ಇವೆಲ್ಲವೂ ಈಗ ಮೊನ್ನೆ ಬದಲಾವಣೆ ಆಗಿರುವಂಥ ಶನಿಯಿಂದ ನಾವು ಚಿಂತನೆಯನ್ನು ಮಾಡಬಹುದು. ಹಾಗಾಗಿ ಈ ಶನೈಶ್ವರನನ್ನು ಆರಾಧನೆ ಮಾಡುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳಿದ್ದಾವೆ. ಹಳೆ ಕಾಲದಲ್ಲೆಲ್ಲ ಸುಮಾರಷ್ಟು ಜನಗಳ ಮನೆಯಲ್ಲಿ ಇರ್ತಿತ್ತು. ಏನು ಅಂತ ಕೇಳಿದರೆ,
ಈ ಶನಿ ಕಥೆಯನ್ನು ಓದಿಸುವಂಥದ್ದು, ರಾತ್ರಿ ಪೂರ ಶನಿಯನ್ನು ಆರಾಧನೆ ಮಾಡುವಂಥದ್ದು, ಅವನ ಕಥೆಗಳನ್ನು ಸ್ತುತಿಸುವಂಥದ್ದು, ಅವನ ವಿಚಾರವಾಗಿ ವಿಚಾರ ವಿಮರ್ಶೆಗಳನ್ನು ಮಾಡುವಂಥದ್ದು. ಕೆಲವರೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಶನಿ ಕಥೆಗಳನ್ನು ಆಗಬೇಕಾದ್ರೆ ಈ ನೋಡ್ಲಿಕ್ಕೆ ಬಂದಂಥ ವ್ಯಕ್ತಿಗಳು ಹರಿಕತೆ ದಾಸರ ಹತ್ರನೇ ವಾದ ಮಾಡೋರಂತೆ. ಏಯ್ ಶನೇಶ್ವರನ್ ಕೆಟ್ಟವನು ಅಂತ ಇದು ಮಾಡ್ತೀಯ, ಆಗಾರ ಅದೇ ಹೇಗಾಗತ್ತೆ ಇದು ಹೇಗಾಗತ್ತೆ ಅಂತ ವಾದ ಮಾಡ್ತಿದ್ರಂತೆ. ಅದು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದನ್ನೆಲ್ಲ ನೋಡಿರ್ತೇವೆ. ಆಗ ಅಲ್ಲಿ ಹರಿಕತೆ ದಾಸರು ಹೇಳ್ತಿದ್ರಂತೆ, ಏನೋ ಇವನು ಧರ್ಮಗ್ರಹನಪ್ಪ, ಇವನು ಕೆಟ್ಟ ಫಲಗಳನ್ನು ಕೊಡುವಾಗ ಅವನಿಗೆ ಕೆಟ್ಟ ಪ್ರವೃತ್ತಿ ಅನ್ನುವಂಥದ್ದು ಬರ್ತದೆ. ಆದರೆ ನೀವು ಒಳ್ಳೇದು ಮಾಡಿರೋದೇ ಹೌದು ಅಂತಾದರೆ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಆಗೆಲ್ಲ ಏನು ಅಂತ ಕೇಳಿದರೆ, ಇಲ್ಲಿ ಶನಿಕತೆ ಆಗ್ತಿದೆ ಅಂತ ಆದರೆ ಮುಂದ್ಗಡೆ ಒಂದು 30-40 ಜನ ಕೂತಿರೋರು ಅವರಿಗೆ ವಾದ ಮಾಡ್ತಿದ್ರಂತ ಆಗಿನ ಕಾಲದಲ್ಲಿ. ಶನಿಕತೆ ಮಾಡ್ಬೇಕಾರೆ ಶನೇಶ್ವರನನ್ನು ಹಿಂಗೆ ಹೇಳ್ತೀಯಾ, ಅವನು ಬರೀ ಕೆಟ್ಟದೇ ಮಾಡ್ತಾನ ಅಂತ ಹೇಳಿ. ಆದರೆ ಅವನ ವಿಚಾರಗಳನ್ನು ನಾವು ಧಾರೆಗಳನ್ನು ಅರ್ಥ ಮಾಡ್ಕೊಳ್ಲಿಲ್ಲ ಅಂತಾದರೆ ನಮಗೆ ಯಾವುದೂ ಫಲ ಅನ್ನುವಂಥದ್ದು ಬರೋದಿಲ್ಲ. ಯಾಕಂದರೆ ಅವನಿಂದ ಸಾಕಷ್ಟು ಬದಲಾವಣೆಗಳಾಗ್ತದೆ. ಯಾಕೆ ಅಂದರೆ ದೇವಾನುದೇವತೆಗಳಿಗೆ ಯಾರಿಗೂ ಬಿಡಲಿಲ್ಲ ಅವನು. ಯಾಕೆ ಅಂತ ಕೇಳಿದರೆ ಅವನ ವೃತ್ತಿ ಅನ್ನುವಂಥದ್ದು ಪದವಿ ಪೂರ್ವಪುಣ್ಯಾನಂ, ಅವನಿಗೆ ಪದವಿ ಕೊಟ್ಟಂಥದ್ದು ಯಾರು? ಇಂದ್ರನಾದವನು ಏನು ಹೇಳಿದ್ದಾನೆ? ನೀನು ದಂಡನಾಯಕ, ಧರ್ಮಾಧಿಕಾರಿ, ಧರ್ಮವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದಂಡವನ್ನೇ ಕೊಡಬೇಕು ಅಂತ ಹೇಳಿ ಕೆಲಸ ಕೊಟ್ಟಂಥದ್ದು. ಅವನು ಕೆಲಸಕ್ಕೆ ಚ್ಯುತಿ ಬಂತು ಅಥವಾ ಅವನು ಕೆಲಸ ಭ್ರಷ್ಟನಾದ ಅಂತ ಹೇಳಿದರೆ ಅವನನ್ನು ಕೆಲಸದಿಂದ ಕಿತ್ತಾಕ್ತಾರೆ. ಹಾಗಾಗಿಯೇ ಈ ಶನೇಶ್ವರನಾದವನು ಹುಟ್ಟು ಸಾವುಗಳಿಗೂ ಅವನೇ ಕಾರಣಕರ್ತ. ವಿಷಪ್ರೇಷ್ಯಗಳನ್ನು ಮಾಡುವಂಥದ್ದು, ವಿಷಪ್ರಾಶನಗಳನ್ನು ಮಾಡುವಂಥದ್ದು. ಕೆಲವರೆಲ್ಲ ಈಗ ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಕೆಲವರೆಲ್ಲ ಹೋಗೋರೆಲ್ಲ ಇದ್ದಾರೆ, ವಿಷಪ್ರೇಷ್ಯಗಳನ್ನೆಲ್ಲ ಮಾಡ್ಕೊಳ್ಳೋರೆಲ್ಲ ಬದಲಾವಣೆಗಳಾಗಬಹುದು ಅನ್ನುವಂಥ ಚಿಂತನೆಗಳಿದ್ದಾವೆ. ಅವುಗಳೆಲ್ಲ ಆಗುವಂಥದ್ದು ಆಗ್ತದೆ. ಸ್ವಯಂಕೃತವಾಗಿ ಆತ್ಮಹತ್ಯಾದಿಗಳನ್ನು ಮಾಡುವಂಥದ್ದು ಅಥವಾ ದೀರ್ಘಕಾಲದ ಬಂಧನಕ್ಕೆ ನೂತನವಾಗಿ ಹೋಗುವಂಥದ್ದು, ಇವೆಲ್ಲವೂ ಬದಲಾವಣೆಗಳು ಶನಿಯ ದೃಷ್ಟಿಕೋನದಿಂದ ಆಗ್ತಾ ಬರ್ತದೆ. ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಏನು ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಅಂತ ಕೇಳಿದರೆ, ಅನಿಷ್ಟ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಲೋಕದ ಜನರಿಗೆ ಏನೆಲ್ಲ ಆಗಬಹುದು ಅಂತ ಕೇಳಿದರೆ, ಈ ವಾತ ಪಿತ್ತ ಕಫಗಳಿಂದ ಅಥವಾ ವಾತ ಆಗಿರಬಹುದು, ಕಫ ಮಿಶ್ರಿತವಾಗಿರ್ತಕ್ಕಂಥ ರೋಗಗಳು ಅನ್ನುವಂಥದ್ದು ಉಲ್ಬಣವಾಗುವಂಥದ್ದಾಗಿರಬಹುದು. ಈ ಹಿಂದೆ ಎಲ್ಲ ಹೃದಯ ಸ್ತಂಭನಾದಿಗಳೆಲ್ಲ ಸುಮಾರು ಜನಕ್ಕಾಯಿತು, ಆಗ ಒಂದಿಷ್ಟು ಜನ ಹೆದರ್ಕೊಂಡ್ರು. ಈಗೇನಾಗ್ತದೆ ಅಂತ ಕೇಳಿದರೆ, ಈ ವಾತಾಪಿತ್ತ ಜ್ಞಾನ ಶೂನ್ಯತೆ ಆಗುವಂಥದ್ದು. ಈಗ ನನಗೆ ಜ್ಞಾನ ಉಂಟು ಇದ್ರ ಬಗ್ಗೆ ಮಾತಾಡಲಿಕ್ಕೆ, ನಾನು ಯಾವುದ್ಯಾವುದೋ ಅನರ್ಥಗಳನ್ನೇ ಹೇಳ್ತಾ ಹೋದೆ ಅಂತಾದರೆ ಅವಾಗೇನಾಗ್ತದೆ? ಇದು ಜ್ಞಾನ ಶೂನ್ಯತೆ. ಅಂದರೆ ಜ್ಞಾನ ಇದ್ದರೂ ಅದನ್ನು ಶೂನ್ಯ ಮಾಡಿ ತಪ್ಪನ್ನು ಹೇಳುವಂಥದ್ದು ಅಥವಾ ತಪ್ಪು ಲೆಕ್ಕಗಳನ್ನು ತೋರಿಸುವಂಥ ಪ್ರವೃತ್ತಿ ಇರಬಹುದು. ಅದಾದ ನಂತರದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿರ್ತಾರೆ ಅಂತಾದರೆ ಅವರ ಬಣ್ಣ ಬಯಲಾಗುವಂಥ ಕಾಲ ಆಗಿರ್ಬೋದು. ಇವೆಲ್ಲವೂ ಸದ್ಯದ ಪರಿಸ್ಥಿತಿಗೆ, ಇವತ್ತಿನ ಕಾಲಘಟ್ಟಕ್ಕೆ ನಾವು ನೋಡೋದಾದರೆ ಅವೆಲ್ಲವೂ ಸಮೇತ ಆಗ್ತಾ ಬರ್ತದೆ. ಯಾಕಾಗಿ ಅಂತ ಕೇಳಿದರೆ, ಆ ಶನಿಯು ತನ್ನ ಸ್ವಸ್ಥಾನವನ್ನು ಬದಲಾವಣೆ ಮಾಡಿದ್ದಾನೆ, ಅಂದರೆ ಅವನು ತನ್ನ ಮನೆಯನ್ನು ಬದಲಾವಣೆ ಮಾಡಿದ್ದಾನೆ. ಹಾಗಾಗಿ ಕೆಲವರಿಗೆಲ್ಲ ಈ ವಿಷಭಯಗಳು ಬರುವಂಥದ್ದು, ವಿಷಭಯ ಅಂತ ಹೇಳಿದರೆ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ವಿಷಗಳು ಬರುವಂಥದ್ದು, ಇವೆಲ್ಲವೂ ಸಮೇತ ಈ ಶನೇಶ್ವರನ ದೃಷ್ಟಿಯಲ್ಲಿ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಶನೇಶ್ವರನನ್ನು ನಾವು ತೃಪ್ತಿಪಡಿಸಬೇಕು ಅಂತಾದರೆ ಶನೇಶ್ವರನಿಗೆ ವಿಧ ವಿಧವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿಸುವಂಥದ್ದು, ಅಲಂಕಾರ ಸೇವೆಗಳನ್ನು ಮಾಡುವಂಥದ್ದು, ಬೆಣ್ಣೆಯ ಅಲಂಕಾರವನ್ನು ಮಾಡುವಂಥದ್ದು, ಹಾಗೆ ಎಳ್ಳಿನಿಂದ ಮಾಡಿದಂತಹ ಪಂಚಕಜ್ಜಾಯಗಳನ್ನು ನೈವೇದ್ಯ ಮಾಡುವಂಥದ್ದು, ಹಾಗೆ ಎಳ್ಳಿನ ಅನ್ನವನ್ನು ನೈವೇದ್ಯ ಮಾಡುವಂಥದ್ದು ಅಥವಾ ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು, ಇವೆಲ್ಲವನ್ನು ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು, ಎಳ್ಳು ಗಂಟು ಹಚ್ಚುವಂಥದ್ದು, ಇವೆಲ್ಲವೂ ಶನೈಶ್ಚರನನ್ನು ತೃಪ್ತಿಗೊಳಿಸುವಂಥ ಕೆಲಸಗಳು ಆಗ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಅಷ್ಟಮ ಶನಿ ಇದ್ದಾಗ ನಾವು ಯಾವುದೇ ಭಯವನ್ನು ಪಡೆದಲೇ ಧರ್ಮ ಕೆಲಸಗಳನ್ನು ಮಾಡಬೇಕು. ಒಬ್ಬರಿಗೆ ಮೋಸವನ್ನು ಮಾಡುವಂಥದ್ದಾಗಿರಬಹುದು, ಅದಾದ್ರ ಮೇಲೆ ಮೋಸ ಮಾಡಿದಂಥ ನಂತರದಲ್ಲಿ ಮೋಸ ಮಾಡುವಂಥ ಪ್ರವೃತ್ತಿಯನ್ನು ಬಿಡುವಂಥದ್ದಾಗಿರಬಹುದು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅಂತ ಕೇಳಿದರೆ ತಾಳ್ಮೆ ಮತ್ತು ಶಿಸ್ತು. ಯಾಕೆ ಅಂತ ಕೇಳಿದರೆ ಶನೈಶ್ಚರನಾದವನು ಶಿಸ್ತು ಅನ್ನುವಂಥದ್ದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥ ಗ್ರಹ, ಧರ್ಮಗ್ರಹ ಆಗಿರುವಂಥದ್ರಿಂದ ಆ ಅವಧಿಯಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ತಾಳ್ಮೆ ಮತ್ತು ಶಿಸ್ತಿನಿಂದ ಯಾವುದೇ ಕೆಲಸಗಳನ್ನು ಎದುರಿಸುವಂಥ ಕೆಲಸ ಮಾಡಬೇಕಂತ ಹೇಳಿದರೆ, ಯಾವುದೇ ಪ್ರಾಬ್ಲಮ್ ಅಂದರೂ ಅದನ್ನು ಫೇಸ್ ಮಾಡುವಂಥ ತಾಳ್ಮೆ ಅನ್ನುವಂಥದ್ದು ನಮ್ಮಲ್ಲಿರಬೇಕು. ಅದನ್ನು ಶಿಸ್ತಿನಿಂದ ಮಾಡುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕು. ಜಾಗರೂಕರಾಗಿರಬೇಕು ಅಂತ ಹೇಳಿದರೆ ಯಾವ ರೀತಿ? ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ನಂತರದಲ್ಲಿ ಆರ್ಥಿಕ ವಿಷಯದಲ್ಲಿ, ಆರ್ಥಿಕ ಅಂತ ಹೇಳಿದರೆ ಹಣದ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲ ಅಂತ ಹೇಳಿದರೆ ಮೋಸ ಮಾಡುವಂಥ ವ್ಯಕ್ತಿಗಳು ನಮ್ಮನ್ನು ಬಂದು ಮೋಸ ಮಾಡಿ ಅವರ ಹಣವನ್ನು ಕೊಳ್ಳೆ ಹೊಡೆದು ಹೋಗುವಂಥ
ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಮೋಸ ಮಾಡುವಂಥ ವಿಚಾರಗಳಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ದೇಹದಂಡನೆ ಮಾಡುವಂಥದ್ದಾಗಿರ್ಬೋದು. ಶನಿ ಯಾಕೆ ಧರ್ಮಕಾರಕ, ಅವನು ದೇಹದಂಡನೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಅರ್ಥಾತ್ ಈ ಜಿಮ್ ಮಾಡುವಂಥದ್ದಾಗಿರಬಹುದು, ವಾಕಿಂಗ್ ಮಾಡುವಂಥದ್ದಾಗಿರಬಹುದು, ದೇಹವನ್ನು ದಂಡಿಸಿ ಕೆಲಸ ಮಾಡುವಂಥದ್ದಾಗಿರಬಹುದು. ಈ ಎಲ್ಲ ಕೆಲಸಗಳನ್ನು ನಾವು ಹೆಚ್ಚು ಮಾಡಬೇಕಂದ್ರೆ ಕರ್ಮಕಾರಕ ಅಂತ ಹೇಳಿ ಕರ್ಮವನ್ನು ಮಾಡಬೇಕು ಅನ್ನುವಂಥದ್ದು. ಹೆಚ್ಚಿನ ಕರ್ಮಗಳನ್ನು ಮಾಡಿದಷ್ಟು ಆ ಪಾಪಾಂಶ ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಂದು ಪೂಜೆ ಮತ್ತು ಪರಿಹಾರಾದಿಗಳು. ಪೂಜೆ ಮತ್ತು ಪರಿಹಾರಾದಿಗಳನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ, ಪೂಜೆ ಮಾಡುವಂಥದ್ದೆಲ್ಲಿ ಶನೈಶ್ವರನ ದೇವಸ್ಥಾನದಲ್ಲಿ ಅರ್ಚನೆಗಳನ್ನು ಮಾಡಿಸುವಂಥದ್ದು, ಹಾಗೆ ಶನೈಶ್ವರನ ಮೂಲ ಮಂತ್ರಗಳನ್ನು ಹೇಳಿಕೊಂಡು ಶಂ ಶನೈಶ್ವರಾಯ ನಮಃ ಅನ್ನುವಂಥ ಮಂತ್ರಗಳನ್ನು ಹೇಳಿಕೊಂಡು ಶನೈಶ್ವರನನ್ನು ಪ್ರದಕ್ಷಿಣೆ ಹಾಕುವಂಥದ್ದು. ನಾವು ಪ್ರದಕ್ಷಿಣೆ ಎಷ್ಟು, ಇದೊಂದು ವಿಶೇಷವಾಗಿರ್ತಕ್ಕಂಥ ವಿಷಯಗಳು. ಶನೈಶ್ವರನಲ್ಲಿ ಹಿಂದೆ ಎಲ್ಲ 108 ಪ್ರದಕ್ಷಿಣೆ ಅಥವಾ 200 ಪ್ರದಕ್ಷಿಣೆ ಅಂತೆಲ್ಲ ಹಿಂದೆ ಹಾಕ್ತಾ ಇದ್ರು. ಶನಿವಾರ ಬಂತು ಹೋಗ್ಬಿಟ್ಟು ನಾನು 100 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳಿದ್ದು ಮಾಡ್ತಿದ್ರು. ಯಾಕಾಗಿ ಪ್ರದಕ್ಷಿಣೆಗೆ ಪ್ರಾಮುಖ್ಯತೆ ಅಂತ ಕೇಳಿದರೆ, ನೀವು ದುಡ್ಡು ಕೊಡುವಂಥದ್ದು ಅಥವಾ ಹಣ ಕೊಡುವಂಥದ್ದು, ಚಿನ್ನದ ಲೇಪನ ಇರುವಂಥ ಮುಖವಾಡವನ್ನು ಕೊಡುವಂಥದ್ದಕ್ಕಿಂತ ಹೆಚ್ಚಿನದಾಗಿ ಅವನಿಗೆ ಶ್ರಮದಾನ ಆಗಬೇಕು. ಯಾಕೆ ಶ್ರಮದಾನ ಅಂತ? ಶ್ರಮ ಅಂತ ಹೇಳಿದರೆ ಹಣ ಕೊಟ್ಟರೆ ಎಲ್ಲೂ ಶ್ರಮ ಸಿಗುವುದಿಲ್ಲ. ಶ್ರಮದಾನ ಆಗಬೇಕು ಅಂತಾದರೆ ಶ್ರಮ ಪಡಬೇಕು. ಶ್ರಮ ಪಡುವುದೆಲ್ಲಿ ಅಂತ ಕೇಳಿದರೆ ಈ ಹೆಜ್ಜೆ ನಮಸ್ಕಾರಗಳಾಗಿರಬಹುದು ಅಥವಾ ಪ್ರದಕ್ಷಿಣೆ ನಮಸ್ಕಾರಗಳಾಗಿರಬಹುದು. ಇವೆಲ್ಲವೂ ಸಮೇತ ಶನೈಶ್ವರನ ಸುತ್ತ ಶ್ರಮದಾನಾದಿಗಳಾಯಿತು ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ಆಗ ಅವನು ತೃಪ್ತನಾಗ್ತಾನಂತೆ. ಇಲ್ಲಪ್ಪ, ಇವನು ದೇಹವನ್ನು ಬಗ್ಗಿಸಿ ನನ್ನ ಸೇವೆಯನ್ನು ಮಾಡಿದ್ದಾನೆ, ಅಥವಾ ಈ ಶ್ರಮ ಪಡುವಂಥ ಕೆಲಸಗಳಾಗಿರಬಹುದು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಚಿತ್ರ ಅಂತ, ಬೆಂಗಳೂರಿಂದ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ. 29/8/92. ಟೈಮಿಂಗ್ಸ್ ಹೇಳಿ. 11:30 AM. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಚಿತ್ರ. ಚಿತ್ರ, ಎಲ್ಲಿಂದ ಮಾಡ್ತಿರೋದು ನೀವು? ಇಲ್ಲಿ ಮದುವೆ ಆಗುವಂಥ ಸಂದರ್ಭಕ್ಕೆ ಸ್ವಲ್ಪ ಮನಸ್ತಾಪಗಳಾಯ್ತಾ? ಇದು ಮದುವೆ ಆಗುವಂಥ ಸಂದರ್ಭಕ್ಕೆ ಈ ಸಂಬಂಧ ಬೇಡ ಅನ್ನುವಂಥದ್ದು, ಅಥವಾ ಈ ಸಂಬಂಧ ಬಿಟ್ಟು ಬೇರೆ ನೋಡೋಣ ಅನ್ನುವಂಥ ಈ ಎರಡು ದೋಣಿ ಮೇಲೆ ಕಾಲಿಟ್ಟಂಥ ಮನಸ್ಥಿತಿ ಇದ್ದಂಥ ಲಕ್ಷಣಗಳು. ಅದೇ ಇಲ್ಲಿ ಏನು ಅಂತ ಕೇಳಿದ್ರೆ ನೋಡಿ, ಯಾಕೆ ಈ ವಿಷಯವನ್ನು ಕೇಳಿದ್ದು ಅಂತ ಕೇಳಿದರೆ, ಇಲ್ಲಿ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಅನುಗುಣವಾಗಿ ಇಲ್ಲಿ ಜಾತಕದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು, ಅರ್ಥಾತ್ ಸ್ವಲ್ಪ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಕಷ್ಟಪಟ್ಟಂಥ ಲಕ್ಷಣಗಳು ಇದೆ. ಅದಾದ್ರ ಮೇಲೆ ನಂತರದಲ್ಲಿ ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡ್ದಲೇ ಮದುವೆ ಆದಂಥ ಲಕ್ಷಣಗಳು ಅಂತ ಹೇಳಿದರೆ, ದೋಷಪೂರಿತವಾಗಿರ್ತಕ್ಕಂಥ ಜಾತಕದೊಟ್ಟಿಗೆ ಮದುವೆ ಆದಂಥ ಲಕ್ಷಣಗಳು. ಹಾಗಾಗಿ ಏನಾಗ್ತಿದೆ ಅಂತ ಕೇಳಿದರೆ, ಈಗ ಸಮಸ್ಯೆ ಆಗುವಂಥದ್ದು ಸಹಜ ಸ್ಥಿತಿ. ನಿದ್ದೆ ಮಾತ್ರ ತೊಗೊಂಡ್ರ ಮೇಲೆ ನಿದ್ದೆ ಬರಲೇಬೇಕು. ನಿದ್ದೆ ಬರೋದು ಬೇಡ ಅಂತ ಹೇಳಿದರೆ ಕೇಳುವುದಿಲ್ಲ. ಅರ್ಥಾತ್ ಈಗ ಸಮಸ್ಯೆ ಆಗ್ತಿರುವಂಥದ್ದು ನಿಲ್ಲಿ ಅಂತ ಹೇಳಿದರೆ ಅದು ನಿಲ್ಲುವುದಿಲ್ಲ. ಅದಕ್ಕೆ ಇನ್ನೇನಾದರೂ ಇದು ಜಗಳಗಳಾಗುವಂಥದ್ದು, ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿ ಮಾತಾಡುವಂಥದ್ದು, ಆಮೇಲೆ ನಿಮ್ಮ ಮನಸ್ಸನ್ನು ನೋಯಿಸಿ ಮಾತಾಡುವಂಥ ಎಲ್ಲ ಲಕ್ಷಣಗಳು ಆಗ್ತಾ ಇದೆ. ಮತ್ತು ವ್ಯಯಸ್ಥಾನದಲ್ಲಿರುವಂಥ ಕೆಲವೊಂದು ಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಏನಾಗ್ತಿದೆ ಅಂತ ಕೇಳಿದರೆ, ಉದ್ದೇಶಪೂರ್ವಕವಾಗಿಯೇ ಮಾಡುವಂಥದ್ದು ಅಂತ ಹೇಳಿದರೆ, ನೀವು ಏನೇ ಕೆಲಸ ಮಾಡಿದರೂ ಅದು ಸರಿ ಇದ್ದರೂ ತಪ್ಪು ಅನ್ನುವಂಥದ್ದು, ಅಥವಾ ಅನುಮಾನಾಸ್ಪದವಾಗಿರ್ತಕ್ಕಂತಹ ಮಾತುಗಳನ್ನು ಆಡುವಂಥದ್ದು, ಅಪವಾದಗಳನ್ನು ಕೊಡುವಂಥದ್ದು, ಇದೆಲ್ಲ ಆಗ್ತಾ ಇದೆ. ಸ್ವಲ್ಪ ಡಿವೋರ್ಸ್ ಲಕ್ಷಣಗಳು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಆದರೆ ಆಗುವಂಥ ಸ್ಥಿತಿಗತಿಗಳೇ ಇದೇ ಉನ್ನತ ಮಟ್ಟದಲ್ಲಿ ಉಲ್ಬಣ ಆಯಿತು ಅಂತ ಆದರೆ ಈ ಬಾಧೆಗಳು, ಇದು ನನಗೆ ಅವ್ರು ಬೇಡ ಅನ್ನುವಂಥದ್ದು ಅವ್ರು ಡಿಸಿಷನ್ ತಗೊಳ್ಳೋದು, ಅಥವಾ ನೀವು ಇವ್ರು ನನಗೆ ಬೇಡ ಅನ್ನುವಂಥ ಡಿಸಿಷನ್ ತಗೊಳ್ಳೋಗುವಂಥ ಪರಿಸ್ಥಿತಿಗಳೇ ಕಾಣಿಸ್ತಾ ಇದೆ. ಇದು ದೂರ ಆಗುವಂಥ ಲಕ್ಷಣಗಳು ಕಾಣಿಸ್ತಿದೆ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ. ಇನ್ನೊಂದೇನಾಗಿದೆ ಅಂತ ಕೇಳಿದರೆ, ಕುಟುಂಬದಲ್ಲೇ ಕೆಲವೊಂದು ಕಲಹ ಕಾರಣಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ, ಈ ಜಗಳಗಳಾಗಲಿಕ್ಕೆ ಒಬ್ಬರ ಈ ಸ್ತ್ರೀ ರಾಶಿ ಆಗಿರುವಂಥ ಕಾರಣದಿಂದ, ಮೀನರಾಶಿಯಲ್ಲಿರುವಂಥದ್ದು ನಾವು ಸ್ತ್ರೀ ಚಿಂತನೆಗಳನ್ನು ಮಾಡ್ಬೋದು. ಅಂತ ಹೇಳಿದರೆ, ಒಂದು ಸ್ತ್ರೀಯಿಂದ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಿರುವಂಥ ಲಕ್ಷಣಗಳೇ ಕಾಣಿಸ್ತಾ ಇದೆ.
ಇದು ಸ್ವಲ್ಪ ಬೇರೆ ರೀತಿಯಾಗಿ ಕೊಂಡೋಗ್ಬೇಕು. ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯದ ಪರಿಸ್ಥಿತಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಬ್ರಾಹ್ಮಣರ ಹತ್ರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿಸಿ, ಅದಾದ ನಂತರದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವೊಂದು ದೋಷಗಳಿದೆ, ಅದು ನಮಗೆ ಗೋಚರಕ್ಕೆ ಬರ್ತಿರುವಂಥದ್ದು ಉಲ್ಬಣ ಆಯಿತು ಅಂತಾದರೆ ಇದು ಬೇರೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ನಿಂದನೆ ಆಗುವಂಥದ್ದು, ಇದು ಅತಿರೇಕ ದಿನದಿಂದ ದಿನಕ್ಕೆ ಅವ್ರು ಹೆಚ್ಚು ಮಾಡ್ತಿರುವಂಥ ಲಕ್ಷಣಗಳೇ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಹಾಗಾಗಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ಲಕ್ಷ್ಮೀನಾರಾಯಣರನ್ನ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಅನುಕೂಲತೆ ಆಗ್ತದೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಖಂಡಿತ ಗುರುಜಿ, ಇನ್ನು ಶನಿಯ ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತು ಅಂತ? ಶನೈಶ್ಚರನಿಗೆ ನ್ಯಾಯವಾಗಿ ನೋಡಬೇಕು ಅಂತಾದರೆ ಶನೈಶ್ಚರನಿಗೆ ದೇವಸ್ಥಾನವನ್ನೇ ಮಾಡಲಿಕ್ಕಿಲ್ಲ ಅಂತ, ಶನೈಶ್ವರ ದೇವಸ್ಥಾನವೇ ಇಲ್ಲ ಅಂತ. ಎಲ್ಲೂ ಸಮೇತ ಶನೈಶ್ವರನ ದೇವಸ್ಥಾನವನ್ನು ಪ್ರತ್ಯೇಕವಾಗಿ ಮಾಡಬಾರ್ದು ಅನ್ನುವಂಥದ್ದೇ ಹೇಳಿರುವಂಥದ್ದು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಹಾಗಾದರೆ ಶನೈಶ್ವರನನ್ನು ಆರಾಧನೆ ಮಾಡೋದು ಹೇಗೆ? ಶನೈಶ್ವರನನ್ನು ಕೇವಲ ಒಬ್ಬಂಟಿಯಾಗಿ ಆರಾಧನೆ ಮಾಡಬಾರ್ದು, ಅದು ತಪ್ಪು. ನವಗ್ರಹ ಸಹಿತನಾಗಿ, ಯಾಕೆಂದರೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳಿದ್ದಾರೆ ಹೊರತು ಶನಿಯನ್ನು ಹೊರತುಪಡಿಸಿ 9 ಗ್ರಹಗಳು ಅಂತ ಹೇಳಲಿಲ್ಲ. ಗ್ರಹಗಳು ಅಂತ ಇರುವಂಥದ್ದೇ 9, ಅದರಲ್ಲಿ 2 ಛಾಯಾಗ್ರಹರು. ಆ 2 ಛಾಯಾಗ್ರಹರನ್ನ ಇನ್ನು ಉಳಿದಂಥ ಗ್ರಹಗಳು ಎಲ್ಲವನ್ನೂ ಸೇರಿಸಿ ನವಗ್ರಹ ಅಂತೇಳಿ ಹೇಳಿರುವಂಥದ್ದು. ನಾವು ಶನೈಶ್ಚರನನ್ನು ಒಬ್ಬನನ್ನೇ ವೈಭವೀಕರಿಸ್ತಾ ಹೋದ್ವಿ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ನಾಳೆ ದಿನ ಅದರಿಂದಲೂ ಏನೋ ಒಂದು ಧರ್ಮ ಸಂಘರ್ಷಗಳು ಬಂದು ಇದು ತಪ್ಪು ಅನ್ನುವಂಥದ್ದಾಗಿ ಕೆಲವೊಂದೆಲ್ಲ ಮುಂದೆ ಹೋಗುವಂಥದ್ದೆಲ್ಲ ಆಗ್ತದೆ. ಯಾಕೆಂದರೆ ಶನೈಶ್ಚರ ಬಿಡೋದಿಲ್ಲ ಅದನ್ನೆಲ್ಲ. ಆದರೆ ಎಲ್ಲಿ ಆರಾಧನೆಗಳು ಉನ್ನತ ಮಟ್ಟದ ಆರಾಧನೆಗಳು ಅನ್ನುವಂಥದ್ದು ನಡೀತದೆಯೋ, ಶಾಸ್ತ್ರಬದ್ಧ ರೀತಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಪೂಜೆ ಪುನಸ್ಕಾರಾದಿಗಳು, ಷೋಡಶೋಪಚಾರಗಳು, ನೈವೇದ್ಯಾದಿಗಳು ನಡೀತದೆಯೋ ಅಲ್ಲಿ ಎಲ್ಲ ಕಡೆಯೂ ಸಾನ್ನಿಧ್ಯ ಭಾಗ ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತ ಕೇಳಿದರೆ, ಕಲ್ಲನ್ನುವಂಥದ್ದು ಶಾಶ್ವತ ಅಲ್ಲ, ಶನೈಶ್ವರ ಕಲ್ಲನ್ನುವಂಥದ್ದು ಶಾಶ್ವತ ಅಲ್ಲ. ಶನೈಶ್ವರನ ಆ ಶಕ್ತಿ ಅನ್ನುವಂಥದ್ದು ಶಾಶ್ವತ, ಕಣ್ಣಿಗೆ ಕಾಣದಂಥ ಶಕ್ತಿ ಅನ್ನುವಂಥದ್ದು ಶಾಶ್ವತ. ಬಿಟ್ಟರೆ ನಾವೆಲ್ಲ ಮಾಡ್ಕೊಂಡಿರೋದೇನಕ್ಕೆ ಅಂತ ಕೇಳಿದರೆ, ಈಗಿನ ಕಾಲದಲ್ಲಿ ಹೇಳಬೇಕು ಅಂತಾದರೆ ಅವರವ್ರ ಹಣ ಮಾಡಲಿಕ್ಕೋಸ್ಕರವಾಗಿ ದೇವಸ್ಥಾನ ಮಾಡಿದ್ದಾರೆ. ಇವತ್ತು ಯಾವ ಟ್ರೆಂಡಲ್ಲಿ ಇದೆಯಪ್ಪ, ಸರಿ ಆ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡೋಣ ಅಂತೇಳಿ ಮಾಡುವವರು ಎಷ್ಟೋ ಜನ ಇವತ್ತಿದ್ದಾರೆ. ಅವ್ರ ಕೆಲಸ ಏನು? ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಬಂದರೆ ದುಡ್ಡು, ಅಲ್ಲಿ ಹೋದರೆ ದುಡ್ಡು, ಇದು ಬಂದರೆ ದುಡ್ಡು, ಈ ರಶೀದಿ ತೊಗೊಂಡ್ರೆ ದುಡ್ಡು ಅನ್ನುವಂಥದ್ದು. ಆದರೆ ದೇವರದು ಯಾವುದೂ ಕೇಳೋದಿಲ್ಲ. ಕೇಳೋದೇನು? ನೀನು ಎಷ್ಟು ಭಕ್ತಿ ಇಟ್ಟುಕೊಂಡು ನನ್ನಲ್ಲಿ ಬಂದಿದ್ದೀಯಾ ಅನ್ನುವಂಥದ್ದು ಮಾತ್ರ ಕೇಳುವಂಥದ್ದು. ಬಿಟ್ಟರೆ ವೈಭವವಾಗಿರ್ತಕ್ಕಂಥ ಜೀವನ ಮನುಷ್ಯನಿಗೆ ಬೇಕಷ್ಟೇ. ದೇವಾನುದೇವತೆಗಳಿಗೆ ಕೇವಲ ಕೇಳುವುದೇನು? ನೀವು ವಸ್ತ್ರ ಹಾಕಿದ್ದೀರಾ ಇಲ್ವಾ, ಅಥವಾ ವಸ್ತ್ರ ಹರಿದೋಗಿದೆಯಾ ಇಲ್ವಾ, ಅಥವಾ ಎಷ್ಟು ಕ್ವಾಲಿಟಿ ಬಟ್ಟೆ ಹಾಕಿದ್ದೀರಿ, ಯಾವ ಬ್ರ್ಯಾಂಡಿನ ಬಟ್ಟೆ ಹಾಕಿದ್ದೀರಿ, ಯಾವ ಕಾರ್ನಲ್ಲಿ ನೀವು ದೇವಸ್ಥಾನಕ್ಕೆ ಹೋದ್ರಿ, ನೀವು ದೇವಸ್ಥಾನಕ್ಕೆ ಬಂದಾಗ ನಿಮ್ಮನ್ನು ಹೇಗೆ ವೈಭವೀಕರಣ ಮಾಡಿದ್ರು, ನಿಮಗೆ ಯಾರು ಹಾರ ಹಾಕಿದ್ರು, ಇದು ಯಾವುದು ಕೇಳೋದಿಲ್ಲ. ನೀನು ಬಂದ್ಯಾ, ನಿನ್ನ ಭಕ್ತಿ ಎಷ್ಟಿದೆ ಅನ್ನುವಂಥದ್ದು ನೋಡಿ ಆ ಫಲವನ್ನು ಕೊಡ್ತಾನೆ. ಬಿಟ್ಟರೆ ಕೆಲವ್ರು ನೀವು ನೋಡಿರ್ಬೋದು, ದೇವಸ್ಥಾನಕ್ಕೆ ಬರ್ತಾರೆ ಅಂತಾದರೆ ಅವ್ರಿಗೇನು ಪೂರ್ಣಕುಂಭ ಸ್ವಾಗತ ಏನು, ಅದಾದ ನಂತರದಲ್ಲಿ ಅವ್ರಿಗೆ ಹಾರವನ್ನು ಹಾಕುವಂಥದ್ದೇನು, ದೇವರಿಗಿಂತ ಅವ್ರನ್ನೇ ವೈಭವೀಕರಿಸ್ತಾ ಇರ್ತಾರೆ. ಇದೆಲ್ಲ ಮಾಡೋದು ನಮ್ಮ ಧರ್ಮವನ್ನು ಹಾಳು ಮಾಡಲಿಕ್ಕಾಗಿ. ಹಾಗಾಗಿ ದೇವರ ಮುಂದೆ ಯಾರೂ ದೊಡ್ಡವರಲ್ಲ. ಎಲ್ಲರೂ ದೇವರ ಹತ್ರ ಬರುವಂಥದ್ದು ಕೇಳಲಿಕ್ಕಾಗಿಯೇ. ಅಧಿಕಾರಿ ಆದರೆ ಅದು ಅವನಿಗಾಯಿತು, ದೇವರಿಗೆ ಅಧಿಕಾರಿ ಅಲ್ಲ. ಪದವಿಯನ್ನು ಕೊಡುವಂಥವನೇ ದೇವರಾಗಿರೋದ್ರಿಂದ ನೀವೇ ಇಲ್ಲ ಅಂತಾದರೆ ಅಧಿಕಾರ ಎಲ್ಲಿಂದ ಬರ್ತದೆ? ಹಾಗಾಗಿ ಯಾಕೆ ಈ ಮಾತನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತಾದರೆ, ಯಾರು ಶನೈಶ್ಚರನ ಎದುರುಗಡೆ ವೈಭವವನ್ನು ತೋರಿಸ್ತಾರೆ, ಅಥವಾ ತನ್ನ ದರ್ಪವನ್ನು ತೋರಿಸ್ತಾರೆ, ವರ್ಚಸ್ಸನ್ನು ತೋರಿಸ್ತಾರೆ, ಅಥವಾ ತನಗಿರುವಂಥ ಅಧಿಕಾರ ಬಲದಿಂದ ಎಲ್ಲರನ್ನ ನೋಡುವಂಥದ್ದು ಮಾಡ್ತಾರೆ, ಇವರೆಲ್ಲರಿಗೂ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರನ್ನು ಎಲ್ಲ ಶೂನ್ಯತೆ ಮಾಡಿಬಿಡ್ತಾನಂತೆ. ಅಂತ ಹೇಳಿದರೆ ಅವ್ರ ಹತ್ರ ಇರುವಂಥ ಆಸ್ತಿಪಾಸ್ತಿಗಳನ್ನು ಕಿತ್ಕೊಳ್ತಾನೆ, ಅವರ ಏನು ಹಿಂಬಾಲಕರು ಅನ್ನುವಂಥದ್ದು ಎಲ್ಲವನ್ನು ಕಿತ್ಕೊಂಡು ಕೊನೆಗೆ ಏನು ನಿರ್ಗತಿಕನಾಗಿ ಮಾಡಿ ಅವನ ಪಾದದ ಬುಡಕ್ಕೆ ತಂದು ತಗೊಳ್ಳುವಂತೆ ಮಾಡ್ತಾನಂತೆ. ಹಾಗಾಗಿ ಯಾವ ದೇವರ ಹತ್ರ ಬೇಕಾದರೂ ನಾವು ವಜ್ರವೈಡೂರ್ಯಗಳನ್ನು ತೋರಿಸ್ಬೋದು, ಅಥವಾ ಏನು ಬೇಕಾದರೂ ಮಾಡ್ಬೋದು. ಶನೈಶ್ಚರನ ಹತ್ರ ನಾವು ತೋರಿಸಿದ್ವಾ, ಮುಗೀತು. ನಮ್ಮ ಕೋಟ್ಯಾಧಿಪತಿ ಆದರೂ ಸಮೇತ ಅವನು ಭಿಕ್ಷಾಧಿಪತಿ ಮಾಡಲಿಕ್ಕೆ ಶನೈಶ್ಚರನಿಗೆ ಕೇವಲ ಒಂದು ಚಿಟಿಕೆ ಕೆಲಸ ಅಷ್ಟೇ. ಹಾಗಾಗಿ ಶನೈಶ್ಚರ ಧರ್ಮಗ್ರಹ ಅಂತ ಹೇಳುವಂಥದ್ದು, ಧರ್ಮದೈವ ಅನ್ನುವಂಥದ್ದು. ಅವನು ಯಾವುದೇ ಲಂಚ ಕೊಟ್ಟರೆ ಒಪ್ಪುವುದಿಲ್ಲ. ನೀನು ಧರ್ಮವಾಗಿದ್ದ ನಿನ್ನನ್ನು ಕಾಯುವಂಥ ಕೆಲಸ ಶನೈಶ್ಚರನದ್ದು ಅನ್ನುವಂಥ ವಿಚಾರಗಳು. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದೇನು ಅಂತ ಕೇಳಿದರೆ, ಕೇವಲ ಶನೈಶ್ಚರನನ್ನು ಆರಾಧನೆ ಮಾಡಬೇಕೇ ಹೊರತು ಯಾವುದೋ ದೇವಸ್ಥಾನವನ್ನು ನಾವು ಅಲ್ಲಿ ಹೋದರೂ ಕೂಡಲೇ ನಮಗೆಲ್ಲವೂ ಪರಿಹಾರ ಆಗ್ತದೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.